ಮಂಗಳೂರಿನ ಬಂಟ್ವಾಳ ತಾಲೂಕಿನ ಇರಾಕೋಡಿಯ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣವನ್ನು ಪ್ರತೀಕಾರದ ಕೊಲೆ ಎಂದು ಏಕಾಏಕಿ ಬಿಂಬಿಸುವುದು ಸರಿಯಲ್ಲ. ಮೊದಲು ಕೂಲಂಕುಷವಾಗಿ ಪರಿಶೀಲಿಸಬೇಕು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಏಕಾಏಕಿ ಮಾಧ್ಯಮಗಳಲ್ಲಿ ಪ್ರತೀಕಾರದ ಕೊಲೆ ಎಂದು ಬಿಂಬಿಸಿದ್ರೆ ಏನಾಗಲಿದೆ ಎಂಬುದನ್ನು ಯಾರಾದರೂ ಗಮನಿಸಿದ್ದಾರಾ ಎಂದು ಪ್ರಶ್ನಿಸಿದರು. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವನಾಗಿ 2 ವರ್ಷ ಪೂರ್ಣಗೊಳಿಸಿದ್ದು, ಮೇ 29ರಂದು ಬೆಂಗಳೂರಿನಲ್ಲಿ 2 ವರ್ಷ ಶಿಕ್ಷಣದಲ್ಲಿ ಹರುಷ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಎಂದರು. ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ, ನೋಡ್ತಾರೆ. ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು, ಮಂಗಳೂರಿನೇನು ಬಿರುದು ಕೊಟ್ಟುಬಿಟ್ಟಿದ್ದೀರಾ, ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತೇಳಿ ಅದೆಲ್ಲ ಬಿಡಬೇಕದನ್ನ. ಯಾವ್ದಾದ್ರು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ. ಆ ಆ್ಯಂಗಲಲ್ಲಿ ಮಾತ್ರ ನೋಡಬೇಕಾಗತ್ತೆ. ನೀವು ಬೇರೆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕಾರಣ ಒಂದಿರ್ತದೆ. ಏನಾದ್ರು ತಪ್ಪುಗಳಾದಾಗ, ಆಕ್ಸಿಡೆಂಟ್ ಆದಾಗ, ಇದೆಲ್ಲದೂ ಕೂಡ ಅದನ್ನು ಐ ಡೋಂಟ್ ಥಿಂಕ್ ವಿ ಶುಡ್ ಡು ದ ಅದು ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿದಿರಿ ಅಲ್ಲ, ಆಡಿಯೋ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದಿರಿ. ಅದು ಏನು ಆಗು ಹೋಗುಗಳು ನೀವು ನೋಡಿದ್ದೀರಾ? ಸುಮ್ಮನೆ ಇಲ್ಲದೆ ಇರೋದನ್ನ ಹಾಗೆ ಒಂದೇ ಸತಿ ಕೇಳಿಬಿಟ್ರೆ, ಈಗ ನನಗೂ ಅಷ್ಟೇ, ನಾನು ಪೇಪರಲ್ಲಿ ನೋಡಿದ್ದದು. ಅವನು ಯಾವನ ಆಡಿಯೋ ಯಾವನು ಮಾಡಿದ್ದ ಏನೋ, ಶಿಕ್ಷೆ ಅನ್ನೋದಿರುತ್ತೆ, ಶಿಕ್ಷೆ ಕೊಡಬೇಕು. ಅದು ನಿಜವಾಗ್ಲೂ ಪ್ರತೀಕಾರನೇ ಏನೋ. ಸೊ ಅದಕ್ಕೆ ಎಲ್ಲದನ್ನೂ ಯಾವುದಕ್ಕೂ ಜೋಡಿಸ್ಬಾರ್ದು. ಅದು ಒಳ್ಳೇದಲ್ಲ ಅದು. ಓಕೆ, ಆಯಿತು, ಥ್ಯಾಂಕ್ ಯು. ಈಗ ನೀವು ನಾಳೆ ನಾಡ್ದು ಒಳಗೆ ಸಿ ಎಮ್ ಅವ್ರ ಜೊತೆನೂ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ 2 ವರ್ಷ ಶಿಕ್ಷಣದಲ್ಲಿ ಹರುಷ ಅಂತ ಹೇಳಿ ನಾಳೆ ಒಂದು ಕಾರ್ಯಕ್ರಮವನ್ನು, ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ 2 ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತು ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡ್ಕೊಳ್ಳೋದು, ಆ ವಿಚಾರನ ಮತ್ತು ಕೆಲವು ಕಾರ್ಯಕ್ರಮಗಳು ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇಷ್ಟು ನನ್ನ ಕಾರ್ಯಕ್ರಮ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.